ಅಕ್ಷರ ದಪ್ಪದಾಗಾರ ಸಪೋರ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ತಪ್ಪು ತಿಳ್ಕೊಬೇಡಿ ಮೇಡಮರೇ. ಈ ಮನೆಯವರಿಗೆ ಏನಾದರೂ ಸತ್ಯ ಗೊತ್ತಾಯ್ತು ಅಂದ್ರೆ ಈ ಮನೆ ಯಜಮಾನ ಗನ್ ತಗೊಂಬಂದು ನಮ್ಮನ್ನೆಲ್ಲ ಡಿಶಮ್ 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 ಅಂತ ಉಡಾಯಿಸ್ಬಿಡ್ತಾನೆ. ಅಥವಾ ಆ ಯಜಮಾನಿಗೆ ಹೆದರ್ಕೊಂಡು ನಾವೆಲ್ಲ ಜೂಟ್ ಅಂತ ಓಡೋಗ್ಬೇಕಾಗತ್ತೆ. ಅದ್ರ ಬದಲು ನೀವು ಒಂದು ಸ್ವಲ್ಪ ಹೊತ್ತು ಮ್ಯೂಟ್ ಆಗಿದ್ರೆ ನಾಳೆ ಅಷ್ಟೊತ್ತಿಗೆ ಆ ಅಂಜಲಿ ಮತ್ತೆ ಕಾರ್ತಿಕೇಯನ ಮದುವೆ ಆಗುತ್ತೆ. ಅವರಿಬ್ಬರದು ಮದುವೆ ಆಗ್ಬಿಟ್ರೆ ಅಂಜಲಿ ಅವರಿಗೆ ಬಕೆಟ್ ಹಿಡಿದು ಈ ಮನೆ ಸೆಟ್ಲ್ ಆಗ್ಬಿಡ್ತೀನಿ. ಕಾರ್ತಿಕೇಯ ಈ ಮನೆಗೆ ಅಳಿಯ ಆಗ್ಬಿಡ್ತಾನೆ. ನೋಡಿ ಮೇಡಮ್ರೆ, ನಾನು ಒಳ್ಳೆಯವಳಲ್ಲ. ಒಳ್ಳೇದು ಮಾಡಬೇಕು ಅಂತ ಬಂದು ಸಿಕ್ಕಾಕೊಂಡಿರೋರು ನೀವು. ನಾನು ತುಂಬ ಸ್ವಾರ್ಥಿಯಪ್ಪ. ನಾನು ಚೆನ್ನಾಗಿರ್ಬೇಕಷ್ಟೆ. ನಾನು ಚೆನ್ನಾಗಿರ್ಬೇಕು ಅಂದರೆ ನೀವು 24 ಅವರ್ಸು ಹೀಗೆ ಇರಬೇಕು, ಹೀಗೆ ಇರ್ತೀರ. ನನ್ನ ಔಷಧಿ ಪವರ್ ಇರೋದು 24 ಅವರ್ಸೇ. ಅಲ್ಲಿ ತನಕ ಹೀಗೆ ಇರಿ. ಕಾರ್ತಿಕೇಯ ಹೇಳಿ ಕಾಂತಮ್ಮತ್ತೆ. ಹಲೋ ಕಾರ್ತಿಕೇಯ, ಈಗ ಹೇಳಿದ್ಯಪ್ಪ ನೀನು? ಕಾಂತಮ್ಮತ್ತೆ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ರೆ? ಏನಾಯ್ತು? ಅಯ್ಯೋ ದೇವ್ರೆ, ಬೆಳಗ್ಗೆಯಿಂದ ಶ್ರಾವಣಿ ಅಮ್ಮವರು ಮನೇಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಎಲ್ಲೋದ್ರು ಏನೋ ಅಂತೂ ಗೊತ್ತಾಗ್ತಿಲ್ಲ. ಕಾಣ್ತಾ ಇಲ್ಲ. ಅಲ್ಲೇ ಅದು ಇರ್ತಾರೆ ನೋಡಿ ಕಾಂತಮ್ಮತ್ತೆ. ಮೋಸ್ಟ್ಲಿ ತೋಟದಲ್ಲಿ ವಾಕಿಂಗ್ ಮಾಡ್ತಿರ್ತಾರೆ ನೋಡಿ, ಬಂದ್ಬಿಡ್ತಾರೆ. ಇಲ್ಲಪ್ಪ, ಮನೆ ಸುತ್ತಮುತ್ತ ತೋಟ ಎಲ್ಲ ಕಡೆ ನೋಡಿದೆ, ಅವರು ಎಲ್ಲೂ ಇಲ್ಲ ಕಣೋ. ಹಾಗೇನಾದ್ರೂ ವಾಕಿಂಗ್ ಮಾಡ್ತಾ ಇದ್ರೆ ಫೋನ್ ಆದ್ರೂ ರಿಸೀವ್ ಮಾಡ್ಬೇಕಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಕಣೋ. ಭಯನಾ? ಇನ್ನೇನಪ್ಪ ಮತ್ತೆ, ನಿನಗೂ ಅಂಜಲಿಗೂ ಮದುವೆ ಅಂತ ಕೇಳಿದ್ಮೇಲೆ ನೀನನ್ನು ಪ್ರೀತಿಸಿದ ಹುಡುಗಿ ಅಂತ ಜೀವಂತವಾಗಿರ್ತಾಳೆ ಅನ್ಕೊಂಡಿದ್ಯಾ? ಕಾಂತಮ್ಮತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಮಾತಿಂದ ನಿನಗೆ ಗಾಬರಿ ಆಗ್ಬೋದಪ್ಪ, ಆದ್ರೆ ಇದು ಸತ್ಯ. ಸತ್ಯ ಕಣೋ, ಸತ್ಯ. ನೀನೆಲ್ಲಿ ಅಂಜಲಿ ಅವ್ರನ್ನ ಮದುವೆ ಆಗ್ತೀಯೋ, ನೀನೆಲ್ಲಿ ಮೇಡಮ್ಮರಿಂದ ದೂರ ಆಗ್ಬಿಡ್ತೀಯೋ ಅಂತ ಹೆದ್ರಿ ಆತಂಕದಲ್ಲಿ ಅವರು ಎಲ್ಲೋ ಹೋಗಿರ್ಬೋದು ಕಣೋ. ಅದೇನ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೋ ಏನೋ. ನೀ ಬೇಗ ಪಾಪ. ಕಾಂತಮ್ಮತ್ತೆ, ಸುಮ್ನೆ ಇರಿ. ನೀವ್ ಏನೇನೋ ಮಾತಾಡ್ಬೇಡಿ. ಮೊದಲೇ ತಲೆ ಕೆಟ್ಟೋಗಿದೆ ನನ್ಗೆ. ಮೇಡಮ್ ಹತ್ರ ಏನು ಮಾಡ್ಕೊಳಲ್ಲ, ಮನೇಲಿ ಎಲ್ಲಾದ್ರೂ ಇರ್ತಾರೆ. ಮನೇಲಿ ಎಲ್ಲ ಕಡೆ ನೋಡಿದ್ದೀನಪ್ಪ, ಎಲ್ಲೂ ಸಿಗ್ತಾ ಇಲ್ಲ. ಈ ಮನ್ಸು ಅನ್ನೋದು ಮಕ್ಕ ಇದ್ದಂಗೆ, ಯಾವಾಗ ಏನಾಡುತ್ತೆ ಅಂತ ಗೊತ್ತಾಗಲ್ಲ ಕಣೋ. ಬದುಕಿನ ಬಗ್ಗೆ ಅತಿಯಾದ ಆಸೆ ಇಟ್ಕೊಂಡವರು ಇದಕ್ಕಿದ್ದಾಗೆ ಬದುಕನ್ನೇ ಕಳ್ಕೊಂಡ್ಬಿಡ್ತಾರೆ. ಭಯ ಆಗ್ತಿದೆ ಕಾರ್ತಿಕೇಯ. ಶ್ರಾವಣಿ ಮೇಡಮ್ಮರು ನಿನ್ನನ್ನು ಬಿಟ್ಟು ದೂರ ಹೊರಟೋಗ್ಬಿಟ್ರ ಅಂತ. ಮೇಡಮರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಆಮ್ ಸೋ ಸಾರಿ. ನಾಳೆ ಒಂದಿನ ತನಕ, ಮದುವೆ ಆಗ ತನಕ ಹೀಗೇ ಮಲ್ಕೊಂಬಿಡಿ. ಬೇಕಾದ್ರೆ ಆಮೇಲೆ ಬಂದು ಜೋ ಲಾಲಿ ಆಡ್ತೀನಿ. ಅದರ ಅವಶ್ಯಕತೆ ಏನಿದೆ, ನನ್ನ ಸ್ಪ್ರೇನೇ ಸಾಕು. ಯಾರಿಗೆ ಕಾಯ್ತಿದ್ಯಾ ಮಗಳೇ? ನೀವು ನನಗೆ ಮಗಳೇ ಅಂದ್ರ? ಹಾ, ಮಗಳನ್ನ ಮಗಳು ಅಂತ ಕರೆದೆ, ಇನ್ನೇನು ಕರೀಲಮ್ಮ. ನಾನು ಆ ಥರ ಕರೆದಿದ್ದು ನಿನಗೆ ತಪ್ಪು ಅನ್ಸಿದ್ರೆ ನನ್ಗೆ ಕ್ಷಮಿಸ್ಬಿಡಮ್ಮ. ನಾನು ಆಗ್ಲೇ ಹೇಳಿದ್ನಲ್ಲ, ನೀನು ನೋಡಿದ್ರೆ ನನ್ನ ದೊಡ್ಡ ಮಗಳು ಅಂಜಲಿ ನೆನಪಾಗ್ತಾಳೆ, ಅದಕ್ಕೆ ಹಾಗೆ ಕರೆದೆ. ನನ್ನಿಂದ ತಪ್ಪಾಗಿದ್ರೆ ಈ ಅಮ್ಮನ್ನ ಅಲ್ಲ ಈ ಕಾಂತಮ್ಮನ್ನ ಕ್ಷಮಿಸ್ಬಿಡಮ್ಮ. ಅಮ್ಮ, ಅಂಜಲಿ ಮಗಳೇ, ಕಂದ, ಅಂತೂ ಇಂತೂ ಕುರಿ ಹಳ್ಳಕ್ ಬಿತ್ತು.
ನನ್ಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ತಪ್ಪಾದ ವ್ಯಕ್ತಿನ ಪ್ರೀತಿ ಮಾಡಿ ಸಂಬಂಧಗಳನ್ನೆಲ್ಲ ದೂರ ಮಾಡ್ಕೊಂಡೆ ಅಂತ ನೋವಾಗ್ತಿತ್ತು. ಆದ್ರೆ ಈಗ ಆ ವ್ಯಕ್ತಿ ದೂರ ಆಗಿ ಹೊಸ ಸಂಬಂಧಗಳೆಲ್ಲ ಹತ್ರ ಆಗ್ತಿದೆ. ಹಳೇದೆಲ್ಲ ಮರ್ತು ಹೊಸ ಜೀವನ ಶುರು ಮಾಡ್ಬೇಕು ಅನ್ನೋ ಖುಷಿಯಿಂದ ತುದಿಗಾಲಲ್ಲಿ ನಿಂತಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಹೊಸ ಜೀವನ ಸಂತೋಷದಿಂದ ನೆಮ್ಮದಿಯಿಂದ ತುಂಬಿರ್ಲಿ ಮಗಳೇ. ಅದ್ ಸರಿ, ಇವಾಗ ಯಾರಿಗೋಸ್ಕರ ಕಾಯ್ತಿದ್ದೆ? ಇನ್ಯಾರಿಗೆ? ನಿಮ್ಮ ಅಳಿಯಂದ್ರಿಗೋಸ್ಕರ ಕಾಯ್ತಾ ಇದ್ದೆ. ಅಯ್ಯೋ ಸಾರಿ, ಅವರನ್ನ ನಿಮ್ಮ ಅಳಿಯ ಅಂದ್ಬಿಟ್ಟೆ. ಪರವಾಗಿಲ್ಲ. ನೀನ್ ನನ್ನ ಮಗಳು ಅಂದ್ಮೇಲೆ ಮಗಳ ಗಂಡ ನನಗೇನಾಗ್ಬೇಕು? ಅಳಿಯನೇ ತಾನೇ. ನೋಡು, ನಾಳೆ ಮದುವೆ ಇದೆ, ಜಾಸ್ತಿ ನಿದ್ದೆಗೆಡಬೇಡ. ಅವನು ಬರ್ತಾನೆ, ಬಂದ ತಕ್ಷಣ ಬೇಗ ಮಾತಾಡಿ ಹೋಗಿ ಮಲ್ಕೊಂಡ್ಬಿಡು. ಕಳ್ಳಿ ರಾತ್ರಿ ಎಲ್ಲ ಮಾತಾಡಿ ನಿದ್ದೆಗೆಡ್ಬೇಡ. ನಿದ್ದೆಗೆಟ್ರೆ ಮುಖ ಚಂದ ಕಾಣಿಸಲ್ಲ.